ಸೂಡೋ ಸೆಕ್ಯುಲರಿಸಂ ಒಳಗ ಧರ್ಮ ಒಡೆಯುವ ಹುನ್ನಾರ, ದೊಡ್ಡ ದೊಡ್ಡ ಸಮಾಜಗಳನ್ನ ಒಡೆಯುವಂತ ಹುನ್ನಾರ, ಇವೆಲ್ಲವುಗಳನ್ನ ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನ ಹಾಕೊಂಡು ತಿರುಗಾಡಕ್ ಬಂದಾರಲ್ಲ, ಇವರ ಮುಖವಾಡವನ್ನ ಕಳಿಸುವುದೇ ಈ ಸಮಾರಂಭದ ಮುಖ್ಯ. ಅವ್ರು ನಿನ್ನೊಂದು ಕಾರ್ಯಕ್ರಮನೂ ಮಾಡಿದ್ರಂತಿಲ್ಲಿ, ಕೂಲಿ ಮಂದಿ ಕರ್ಕೊಂಡು ಬಂದ್ ಕಾರ್ಯಕ್ರಮ ಮಾಡಿದ್ರು. ಬಸವಣ್ಣ ಅವ್ರು ಹೇಳಿದ್ರು, ತಾನುಂಬ ಊಟವ ತನ್ನ ಸತಿ ಕೂಟವ ಮತ್ತು ತನ್ನ ಪೂಜೆಯನ್ನ ತನ್ನ ಭಕ್ತಿಯನ್ನ ಕೂಲಿ ಅವ್ರನ್ನ ಕರ್ಕೊಂಡು ಬಂದ್ ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣ ಅವ್ರು ಹೇಳಿದ್ರು. ನಾ ಹೇಳೋದಿಲ್ಲ. ನೀವು ಮನ್ರೇಗಾದನ್ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬಂದ್ ಇದನ್ನ ಮಾಡಕ್ ಆದ್ರ ಅವು ಮಾತನ್ನು. ನೀವು ಗದಗಿನವ್ರು ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರಿ ಅಂದ್ರೆ, ಇತಿಹಾಸದೊಳಗ ಇಲ್ಲಿವರೆಗೆ ಯಾರಿಗೂ ಶಕ್ಯ ಆಗಿದ್ದಿಲ್ಲ ಅಂತಹದ್ದೊಂದು ಮಾಡಿರಿ. ಆದ್ರೆ ನಿಮ್ಗ ಗೊತ್ತಿಲ್ಲ ಏನು ಅಂದ್ರ, ಯಾವ ಕಮ್ಯುನಿಸ್ಟರು ಈ ನಮ್ಮ ಬಸವಣ್ಣನ ತತ್ವದೊಳಗೆ ಸೇರಿ ಈ ದೇಶ ಸಮಾಜ ಒಡ್ಯಾಕ್ ಹೊಂಟಿದ್ರಲ್ಲ, ಅವ್ರು ನೇರವಾಗಿ ತಮ್ಮದೇ ಧ್ವಜವನ್ನ ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದ್ದು ಇತಿಹಾಸದಲ್ಲಿ ಮೊದಲನೇ ಸಾರಿ. ಅದು ಪ್ರತಿ ಸಾರಿ ಬಸವಣ್ಣನ ಜೆಂಡ ಹಿಡ್ಕೊಂಡು ಬರ್ತಿದ್ರು ಅವ್ರು, ಈ ಸಾರಿ ಕಮ್ಯುನಿಸ್ಟರ್ ಜೆಂಡ ಹಿಡ್ಕೊಂಡು ಬಂದ್ರ ಗದಿಗ್ ನೋಡಿ. ಇದು ಇತಿಹಾಸದಲ್ಲೇ ಮೊದಲನೇ ಸಾರಿಗೆ ಅವ್ರು ಎಕ್ಸ್ಪೋಸ್ ಆದ್ರಿ ಕೊನೆಗೆ. ಈ ಕಮ್ಯುನಿಸ್ಟರ್ ಅಂದ್ರೆ ಯಾರು ನಿಮ್ಗೆ ಗೊತ್ತೈತ ಅನ್ಸುತ್ತೆ. ಕಮ್ಯುನಿಸ್ಟರ್ ಅಂತಂದ್ರ ಇವ್ರು ಮಾರ್ಕ್ಸನ್ ಮರಿಗಳು, ಕಾರ್ಲ್ ಮಾರ್ಕ್ಸನ್ ಮರಿಗಳು. ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗೊಲೆಯನ್ನ ಮಾಡಿದಂತ ಧೀಮಂತ್ರಿ, 10 ಕೋಟಿ ಜನರ ಕಗ್ಗೊಲೆಯನ್ನ ಮಾಡಿದಂತ ಇವರು ತಮ್ಮದೇ ಆದಂತ ಬೈಗುಳುಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂತ, ಸಾಮ್ಯವಾದದ 100 ಅಪರಾಧಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಐತಿ. ನಿಮ್ಗೆ ಹಿಂದಿ ಒಳಗೈತೆ, ಅದು ಕನ್ನಡದೊಳಗೆ ಯಾರು ಬರ್ದಾರೋ ಇಲ್ಲೂ ಗೊತ್ತಿಲ್ಲ. ಅದು JNU ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಂತ ಶಂಕರ್ ಶರಣ್ ಅನ್ನುವಂಥವ್ರು ಬರ್ದಾರ. ಪ್ರತಿಯೊಬ್ಬ ಭಾರತೀಯರು ಓದ್ಬೇಕು. ಅವರು ಮೊದಲು ಕಮ್ಯುನಿಸ್ಟರ, ಹಿಂದಾಗಡೆ ಒಳಗ್ ಹೋದ ನಂತರ ಈ ದೇಶವನ್ನ ಈ ಸಂಸ್ಕೃತಿಯನ್ನ ಛಿದ್ರ ವಿಚ್ಛಿದ್ರ ಮಾಡುವ ಸಲುವಾಗಿ ಎಷ್ಟು ಕೆಟ್ಟ ಕೆಟ್ಟ ಯೋಜನೆಗಳನ್ನ ಈ ಕಮ್ಯುನಿಸ್ಟರು ಹೊಂದ್ಯಾರ ಅನ್ನೋದನ್ನ ಕುರಿತೇ ಅವರೊಂದು ಪುಸ್ತಕ ಬರುತ್ತೆ. ಯಾವ್ಯಾವ ದೇಶದಲ್ಲಿ ಎಷ್ಟು ಜನರ ಕಗ್ಗೊಲೆಯನ್ನ ಮಾಡಿದ್ರು, ಎಷ್ಟು ಧರ್ಮಗಳನ್ನ ಹಾಳು ಮಾಡಿದ್ರು, ಎಷ್ಟು ಸಂಸ್ಕೃತಿಗಳನ್ನ ಹಾಳು ಮಾಡಿದ್ರು, ಎಷ್ಟು ಶ್ರೀಮಂತರನ್ನ ಹಾಳು ಮಾಡಿದ್ರು, ಅಂದ್ರೆ ಕಾರ್ಖಾನೆಗಳನ್ನ ಹಾಳು ಮಾಡಿದ್ರು, ಶ್ರೀಮಂತರನ್ನ ಹಾಳು ಮಾಡಿದ್ರು, ದೇಶಗಳನ್ನೇ ಭಿಕಾರಿಯನ್ನಾಗಿ ಮಾಡಿದ್ರು ಅನ್ನೋದನ್ನ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅವರು ನಮ್ಮ ಬಸವಣ್ಣವರ ಧ್ವಜದ ಕೆಳಗ್ ಬರ್ಲಾಕತ್ತಿ, ಅವ್ರು ಸೇರ್ಯಾರ ಇದ್ರೊಳಗೆ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವರು ಇದ್ರೊಳಗೆ ಬಂದು ಸೇರಿ ವಿಶ್ವವ್ಯಾಪಿ ಆಗಬೇಕಾದಂತ ನಮ್ಮ ಬಸವಣ್ಣನನ್ನ ಒಂದು ಜಾತಿಗೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿ, ಒಂದು ಪ್ರದೇಶಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣ ಕಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ಸುಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ವೇಶ್ಯರನ್ನ ಕರ್ಕೊಂಡು ಬಂದು ತಿದ್ದಿದ, ಎಂಥೆಂಥವ್ರನ್ನೋ ಕರ್ಕೊಂಡು ಬಂದು ತಿದ್ದಿ ಬುದ್ಧಿ ಎಲ್ಲ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿರುವಂತ ಲೋಪದೋಷಗಳನ್ನೆಲ್ಲ ತೆಗೆದು ಶುದ್ಧ ಬುದ್ಧವಾದಂತ ಒಂದು ಹಿಂದೂ ಧರ್ಮವನ್ನ ಈ ದೇಶಕ್ಕೆ ಕೊಟ್ಟಂತ ಮಹಾಪುರುಷ ಬಸವಣ್ಣ. ಆದ್ರೆ ಆ ಬಸವಣ್ಣನ ಹೆಸರು ಹೇಳ್ಕೊಂಡು ಮತ್ತೊಂದ್ ಸಾರಿ ಈ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಹೊರಟಂತವ್ರು ಏನದಾರಲ್ಲ, ಅವರಿಂದ ನಾವು ಜಾಗೃತರಾಗಿರ್ಬೇಕು ಅಂತ ಹೇಳುವ ಸಲುವಾಗಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳ. ಯಾಕೆ ಅಂದ್ರೆ, ಒಂದು ಕಡೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇದೇ ಮಾತು, 800 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಆದ ಅಂತ ಹೇಳುವಾಗ ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಹಡಪದಪ್ಪಣ್ಣ ಇಂಥ ಮಹಾಪುರುಷರು ಏನದಾರಲ್ಲ, 800 ವರ್ಷ ಆದ್ರೂ ಇನ್ನ ಅವ್ರು ಸಮಗಾರ ಹರಳಯ್ಯನ ಅದಾರಲ್ಲ, ಅವ್ರ್ಯಾಕೆ ಬಸವಣ್ಣ ಆಗ್ಲಿಲ್ಲ ಅಂತ ನಮ್ಮ ಈ ವೇದಿಕೆ ಕಳ್ಕೊಳ್ಳಿ. ಯಾಕಂದ್ರೆ 800 ವರ್ಷಗಳಲ್ಲಿ ಅವರನ್ನ ಯಾರನ್ನಾರ ನಾವು ಒಪ್ಕೊಂಡಿದ್ದೀವಿ ಅಂದ್ರ ಅವ್ರ ಮನೆಯೊಳಗ ಅವ್ರ ಮನೆಗೂಡ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ಅಂತಂದ್ರ ಬಹುತೇಕ ಈ ಸಮಾರಂಭ ಮಾಡುವ ಅವಶ್ಯಕತೆ ಬರ್ತಿತ್ತೋ ಇಲ್ಲೋ ಅಂತ. ಅದಕ್ಕ ನಾವು ಬಹಳ ಜನ ಬಾಯಿಂದ ಮಾತಾಡ್ತೀವಿ, ಕೃತಿಯಲ್ಲಿ ಏನೂ ತರೋದಿಲ್ಲ. ಅಂಥ ಬಾಯಿ ಮಾತುಗರು ಅಂತ ಏನದಾರ, ಬಸವಣ್ಣನ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನ ಕೆಡಿಸೋಕ್ ಹೊಂಟಾರಲ್ಲ, ಅದಕ್ಕೆ ಅವರನ್ನ ಅವರ ಮುಖವಾಡವನ್ನ ಒಳಗ ಸೂಡೋ ಸೆಕ್ಯುಲರಿಸಂ ಒಳಗ ಧರ್ಮ ಒಡೆಯುವ ಹುನ್ನಾರ ಏನು ಅಬಾಬಾಬಾಬಾಬಾ ಕಲ್ಲನ್ ದೇವ್ರು ಮಾಡಿ ಅಬಾಬಾಬಾ ನೀವು ಕೈ ಮುಗಿತಾನೆ ಇರ್ತೀರಿ, ತಲೆ ಬೋಳಿಸ್ಕೋತಾನೆ ಇರ್ತೀರಿ. ನೀವು ನೋಡ್ರಿ ಒಳ್ಳೆ ಟೈಮಲ್ಲಿ ಕೂಗ್ತಾ ಇದ್ದಾರೆ, ಅದು ದೇವರ ವಾಕ್ಯ, ಅದು ಸತ್ಯ ಮಾತನಾಡುವಾಗ ಅದು ದೇವರ ವಾಕ್ಯ ಬರ್ತದೆ ಅಂತ ತಿಳ್ಕೊಳ್ಳೋದು. ಕ್ರಿಶ್ಚಿಯನ್ರು ಈ ದೇಶಕ್ಕೆ ಮಿಷನರಿಗಳು ಜಗತ್ತಿನ ಎಲ್ಲ ಕಡೆ ಹೋದುವಾಗ ಒಂದು ಕೈಯಲ್ಲಿ ಅನ್ನ ಸ್ಟೆಥೋಸ್ಕೋಪ್, ಇನ್ನೊಂದು ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಬಂದ್ರು. ದೊಡ್ಡ ದೊಡ್ಡ ಸಮಾಜಗಳನ್ನ ಒಡೆಯುವಂತ ಹುನ್ನಾರ,
ಇವೆಲ್ಲವುಗಳನ್ನ ಒಳಗಿಟ್ಕೊಂಡು ಮೇಲೆ ಬಸವಣ್ಣನ ಮುಖವಾಡವನ್ನ ಹಾಕೊಂಡೇನ್ ತಿರುಗಾಡಕ್ ಬಂದಾರಲ್ಲ, ಇವರು ಮುಖವಾಡವನ್ನ ಕಳಿಸುವುದೇ ಈ ಸಮಾರಂಭದ ಮುಖ್ಯ ಉದ್ದೇಶ. ಬಸವಣ್ಣ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಅಂದ. ನುಡಿ ನಡೆಗಳು ಒಂದಾಗಿರ್ಬೇಕು ಅಂತ. ಆದ್ರೆ ಇವತ್ತಿನ ದಿವಸ ಬಸವಣ್ಣನ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ ಹೊಂಟ ಜನ ಏನದಾರ, ಆಡುವುದೊಂದು ಮಾಡುವುದೊಂದು. ಅವರ ಆಡುವಿಕೆ ಒಂದು ಬೇರೆ, ಮಾಡುವಿಕೆ ಒಂದು ಬೇರೆ ಅಂತ ಅನ್ನೋದನ್ನು ತಮಗೆ ತಿಳಿಸಿಕೊಡುವುದಕ್ಕಾಗಿನೇ ಈ ಸಮಾವೇಶದ ಆಯೋಜನೆ. ಮತ್ಯಾವ ಉದ್ದೇಶನೂ ಇಲ್ಲ. ನನಗೆ ಈಗ ಬಂದ ಕೂಡಲೇ ನಮ್ಮ ಅನ್ನದಾನೇಶ್ವರ ಶ್ರೀಗಳು ಕೇಳಿದ್ರು, ಗದಗಿನಲ್ಲಿ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿರಿ ಅಂತ ಕೇಳಿ. ನಾನು ಪೂಜ್ಯರಿಗೆ ಹೇಳಿದೆ, ಗದಗಿನ ಜನರು ಬಂದರೆ ಮಾಡೋಣ ಅಂದ್ರು, ಅದಕ್ಕೆ ಹಮ್ಮಿಕೊಂಡಿವಿ ಅಂತ. ಯಾಕೆ ಹಮ್ಮಿಕೊಂಡಾರ ಅನ್ನೋದನ್ನು ತಮ್ಗೆ ಹೇಳ್ಬೇಕಂತ ತಿಳ್ಕೊಂಡು ನನಗೆ ಈಗ ಅನಿಶ್. ಎರಡನೇದಾಗಿ ಬಸವಣ್ಣನ ತತ್ವವನ್ನ ತುಂಬಾ ಜನ ಹೇಳ್ತೀವಿ, ಅದನ್ನ ಆಚರಣೆಯಲ್ಲಿ ತರೋದಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳೋದಕ್ಕಾಗಿಯೇ ನಾವು ಈ ಸಭೆಯನ್ನ ಆಯೋಜನೆ ಮಾಡಿ. ಆಮೇಲೆ ಹಿಂದೂ ಧರ್ಮವನ್ನ ಛಿದ್ರಗೊಳಿಸಲು ಹೊರಟಿರುವಂತ ಈ ಕ್ಷುದ್ರ ಶಕ್ತಿಗಳಂತೇನಿವೆ, ಇವುಗಳ ಶಕ್ತಿಯನ್ನ ಕ್ಷೀಣಗೊಳಿಸುವುದಕ್ಕಾಗಿ ಇಂಥ ಧರ್ಮ ಸಭೆಗಳು ಆಯೋಜನೆಗೊಳ್ಳುವುದು ಅತ್ಯಂತ ಅವಶ್ಯಕ ಅನ್ನುವ ದೃಷ್ಟಿಯಿಂದ ಈ ಸಭೆಯ ಆಯೋಜನೆ. ನಾವು ಎಲ್ಲರೂ ಸಹಿತ, ನಾವು ಚಾಣಕ್ಯ ಒಂದ್ ಮಾತು ಹೇಳ್ತಿದ್ದ, ದೇಶ ಕೆಟ್ಟವರಿಂದ ಹಾಳಾಗಿಲ್ಲ, ಆದ್ರೆ ಸಜ್ಜನರ ನಿಷ್ಕ್ರಿಯತೆಯಿಂದ ದೇಶ ಹಾಳಾಗುತ್ತೆ. ಆದ್ರಿಂದ ಸಜ್ಜನರಾದವರು ನಿಷ್ಕ್ರಿಯರಾಗಬಾರ್ದು, ಸಜ್ಜನ ಶಕ್ತಿ ಒಂದ್ ಕಡೆ ಕೂಡ್ಬೇಕು. ನಾವೆಲ್ಲರೂ ಹಿಂದೂ ಧರ್ಮದ ಅಡಿಪಾಯ ಹಾಕುವಂತವರು ಅಂತ ನಮ್ಮಲ್ಲಿ ಆ ಸ್ಪಿರಿಟ್ ಮೂಡಬೇಕು. ನಾವು ಹಿಂದೂಗಳು ಅಂತ ಅನಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂತ ಸಂಗತಿ ಬರಬಾರದು ಅನ್ನುವ ದೃಷ್ಟಿಯಿಂದ ಆ ಸ್ವಾಭಿಮಾನವನ್ನ ಮೂಡಿಸುವುದಕ್ಕಾಗಿ. ಯಾಕಂದ್ರೆ ಇತ್ತೀಚೆಗೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ಕೊಂತ ಹೊಂಟಾರ. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಇದನ್ನು ಗಮನಿಸ್ಬೇಕು. ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗಿ. ಅವ್ರದ್ದೇನು ಕಮ್ಯುನಿಸ್ಟರ್ದು ಒಂದು ಕೆಲಸ ಇರ್ತದೆ, ಒಂದೇ ಸುಳ್ಳು 100 ಸಾರಿ ಹೇಳಿದೇವಂದ್ರೆ ಎಂದರ ಒಂದ್ ದಿವ್ಸ ಖರೆ ಆಕೈತಿ. ಅವ್ರದ್ದು ಸಿದ್ಧಾಂತ ಇದು, ಒಂದೇ ಸುಳ್ಳು 100 ಸಾರಿ ಹೇಳಿದ್ರತ್ತು ಅದು ಖರೆ ಆಕೈತಿ ಅಂತ. ಮತ್ ನಾ ಅಂದದ್ದಲ್ಲ, ಇದು ಅವ್ರ ಫಿಲಾಸಫಿ ತೆಗೆದು ನೋಡ್ರಿ ಗೊತ್ತಾಗ. ಮತ್ ಅವ್ರು ಇದೇ ಅಡಿಯೊಳಗ ಏನ್ ಮಾಡಿದ್ರು, ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂತ ತೌಲನಿಕ ಅಧ್ಯಾಯದ ಪುಸ್ತಕನೂ ತಂದ್ರು. ಅದು ನನಗೆ ಭಾರಿ ಭಯಾನಕ ಅನಿಸ್ತು. ಅಲ್ಲ, ಆಕಳ ಕದ್ದುಕೊಂಡು ಹೋಗೋರಿಗೆ ಕರಾನು ಒಯ್ದು ಕೊಟ್ಟು ಬಾ ಅಂತ ಹೇಳುವಂತ ದಯಾಳುವಾದ ಬಸವಣ್ಣ ಕಳ್ಳ ಬಂದು ಮನೆಯೊಳಗ ಕಳ್ಳತನ ಮಾಡುತ್ತಾ ಇರುವಾಗ ಅವಾಗ ತ್ರಾಸ ಆಕೈತಿ, ಬಿಚ್ಚಿ ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ತನ್ನ ಸರಗಳನ್ನೇ ಕೊಡಿಸುವಂತ ದಯಾಳು ಬಸವಣ್ಣ. ಆ ಬಸವಣ್ಣನ ಕಾರ್ಲ್ ಮಾರ್ಕ್ಸ್ ಹೋಲಿಸ್ಲಿಕ್ಕೆ ಹೊರಟ್ರಲ್ಲ. ಬಸವಣ್ಣ ನೀನ್ ಏನಾರ ಮಾಡಿ ಒಯ್ದಿಡೋರು ಅದಾರ ಇವ್ರು. ನನಗೊಬ್ರು ಸ್ವಾಮಿಗಳು ಅಂದ್ರು, ನೀವು ಆ ಬಾಂಸೇಫದ ಅಧ್ಯಕ್ಷದಾನ ಮೇಶ್ರಾಮ್ ಅಂತ ಅವನ ಭಾಷಣ ಕೇಳ್ಬೇಕು, ನೀವು ಬದಲಾಕಿರಿ ಅಂತ ನನ್ಗೊಬ್ರು ಸ್ವಾಮಿಗಳು ಅಂದ್ರು. ನಾ ಸ್ವಾಮಿಗಳಿಗೆ ಅಂದೆ, ಕುರುಗಳ ಅಂತ ಭಾಷಣಗಳನ್ನ ಬಹಳ ಕೇಳಿನಿ, ನಾ ಏನ ಬದಲಾಗಿಲ್ಲ, ನೀವ್ ಹೆಂಗ್ ಬದಲಾದ್ರಿ ಅಂತ ಕೇಳಿದ್ನ. ಅವ್ ಕುಂಡಿಲ್ದ ಗಿಂಡಿ ಎಕಡೆ ಬೇಕ ಕಡೆ ಹೊಳಿತಿರ್ತಾವ, ಅದಕ್ಕೇನ್ ಮಾಡಕ ಅವ್ ತಳನ ಇರುದಿಲ್ಲ. ಎಕಡೆ ಬೇಕಾಗ ಎಕಡೆ ತೂಗ್ ಬಿಡ್ತೈತ, ಆ ಕಡೆ ಹೊಳಿ ಬಿಡ್ತಾವ. ಈ ಕಡೆ ಬೆತ್ತಂದ್ರಿ, ಈ ಕಡೆ ಹೊಳಿತಾವ, ಈ ಕಡೆ ಬೆತ್ತಂದ್ರಿ. ಅವಕ್ಕೇನ್ ಮಾಡಕ್ ಆಕೈತಿ? ಏನು ಮಾಡಕ್. ಆದ್ರ ನಮ್ ದೇಶ, ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಮನಿ ದೇವ್ರ ಅದಾವ, ನಮ್ ಇಷ್ಟ ದೇವರು ಅದಾವ, ನಮ್ ಕುಲದೇವರು ಅದಾವ, ನಮ್ಮ ಊರೊಳಗ ಗ್ರಾಮ ದೇವತೆಗಳದಾವು. ಇವೆಲ್ಲವುಗಳನ್ನ ನಿಭಾಯಿಸ್ಕೊಂಡು ಸಾವಿರ ವರ್ಷಗಳಿಂದ ನಮ್ಮ ಸಮಾಜ ಒಕ್ಕಟ್ಟಾಗಿ ಬಾಳ್ತಾ ಬಂದಿದೆ. ಇಂಥ ಒಗ್ಗಟ್ಟಾದ ಸಮಾಜವನ್ನು ಒಡೆಯಲಿಕ್ಕೆ ಯಾರೇ ಬಂದರೂ ಸಹಿತ ತಡೆಯುವುದಕ್ಕೆ ನಾವೆಲ್ಲರೂ ಸದಾಕಾಲ ಸಿದ್ಧರಾಗಿರ್ಬೇಕು ಅನ್ನುವುದನ್ನ ತಿಳಿಸೋದಕ್ಕಾಗಿಯೇ ಈ ಸಭೆ ಅಂತ